ದಿನ ಬಂದು ತಿರ್ಸೋ ಅವಶ್ಯಕತೆನೇ ಇರಲ್ಲ. ಒಂದು ಸರಿ ನಾವು ಅದನ್ನು ಹಾಕಿ ಹೋಗ್ಬಿಟ್ರೆ 7 ದಿನಕ್ಕೆ ರೆಡಿ ಆಗುವಂಥ ಈ ಜೀವಾಮೃತದ ಕಲ್ಚರು ಕೇವಲ 3 ದಿನಕ್ಕೆ ರೆಡಿ ಆಗುತ್ತೆ. ಫಸ್ಟು ಈ ರೀತಿ ನಿಮ್ಮ ಹತ್ರ ಮದರ್ ಕಲ್ಚರ್ ತಯಾರು ಮಾಡೋಕ್ಕೆ ಈ ರೀತಿ ನಿಮ್ಮ ಹತ್ರ ಪ್ರಾಡಕ್ಟ್ ಇರಬೇಕು. ಇದರಲ್ಲಿ ನಾನು ಹೇಳ್ದಂಗೆ ಬೇರೆ 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 ಜೀವಾಣುಗಳು ಇದಾವೆ. ಯಾವ ರೀತಿಯ ರೋಗಗಳು ಬರಲಿಂಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಸಿಗೋಂಗೆ ಈ ಜೀವಾಣುಗಳು ಹೆಲ್ಪ್ ಮಾಡ್ತವೆ. ಯಾಕಂದ್ರೆ ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮದರ್ ಕಲ್ಚರ್ನ ಈ ರೀತಿ ಇಟ್ಕೊಂಡಿದ್ದೀವಿ. ಕೊನೆವರೆಗೂ ಯಾರು ನೋಡ್ತಿರಲ್ಲ ಅವ್ರಿಗೆ ಮಾತ್ರ ಇದು ನಮ್ಗೆ ಪರ್ಮನೆಂಟ್. ಇದು ಎಷ್ಟು ಚೆನ್ನಾಗಿ ಇಟ್ಕೊಂತೀವ ನೀವು ಅಷ್ಟು ದಿನ ಬಾಳಿಕೆ ಬರುತ್ತೆ. ಮದರ್ ಕಲ್ಚರ್ಗಳು ಒಂದು ಸರಿ ನೀವೇನಾದ್ರು ಈ ಥರ ಪ್ರಿಪೇರ್ ಮಾಡಿದ್ದೇ ಆದರೆ ನೀವು ಇದನ್ನು 2 ರಿಂದ 3 ವರ್ಷದ ತನಕ ಆರಾಮಾಗಿ ಇಟ್ಕೊ. ತೇವಾಂಶ, ನೀರು, ಗಾಳಿ ಹೋಗ್ಲಿಲ್ಲಂಗೆ ಇದನ್ನು ಸ್ವಲ್ಪ ಟೈಟ್ ಮಾಡಿ ಈ ರೀತಿ ಇಟ್ಕೊಂಡ್ಬಿಟ್ರೆ ನೀವು 2 ವರ್ಷದ ತನಕ ಏನು ಸಮಸ್ಯೆ ಬರೋಲ್ಲ ನಿಮಗೆ. ಇರ್ತಿರಲ್ಲ ಒಟ್ಟು ಜೀವಾಣುಗಳ ಕಲ್ಚರ್ನ ನೀವು ಮಲ್ಟಿಪ್ಲಿಕೇಶನ್ ಮಾಡೋಕ್ಕೋಸ್ಕರ ಇದನ್ನು ಈ ರೀತಿ ಹಾಕೊಂಡ್ಬಿಟ್ರೆ ನೋಡ್ತಿರ್ಬೋದು ಇದು ಈ ರೀತಿ ಒಳಗಡೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಅಂದರೆ ಗಾಳಿ ಬಿಡುತ್ತೆ. ಈಗ ಮತ್ತೊಮ್ಮೆ ಮಳೆ ಮಣ್ಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟೈಟಲ್ ನೀವು ಆಲ್ರೆಡಿ ನೋಡಿರ್ತೀರ. ನನ್ನ ಚಾನಲಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದು ಒಂದು ವಿಷಯಕ್ಕೆ, ಏನು ಅಂತಂತಂದರೆ ನೀವು ನಿಮ್ಮ ತೋಟದಲ್ಲಿ ಇವಾಗೇನು ಜೀವಾಣುಗಳ ಕಲ್ಚರ್ನ ನಾವು ಪ್ರತಿ ತಿಂಗಳು ನಾನು ಬಿಡ್ತೀನಿ ಅಂತ ಹೇಳಿದ್ದೆ. ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಪ್ರತಿ ತಿಂಗಳು ನಮ್ಮ ತೋಟದಲ್ಲಿ 1000 ಲೀಟರ್ ಜೀವಾಣುಗಳ ಕಲ್ಚರ್, ಅದನ್ನು ನಾನು ಹೇಳ್ಬೇಕಾದ್ರೆ ಜೀವಾಮೃತ ಅಂತ ಹೇಳಿರ್ಬೋದು, ಬಟ್ ಆ್ಯಕ್ಚುಯಲ್ ಆಗಿ ಅದು ಜೀವಾಮೃತ ಆಗಿರಲ್ಲ. ಜೀವಾಮೃತಕ್ಕೆ ನಾವು ದೇಶೀಯ ಆಕಳನ್ನ ಸಗಣಿ ಮತ್ತು ಗೋಮೂತ್ರ ಯೂಸ್ ಮಾಡ್ಕೊಂಡೇ ಮಾಡಬೇಕಾಗುತ್ತೆ. ಸೊ ನಮಗೆ ಹಸು ಇಲ್ಲ ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತಂತಂದರೆ ಇವಾಗೇನು ನೋಡ್ತಿರ್ಬೋದು ಇಷ್ಟೆಲ್ಲ ಈ ಡಬ್ಬಿಗಳು ಏನು ಕಾಣ್ತಿದ್ದೇವಲ್ಲ, ಈ ಡಬ್ಬಿಗಳಲ್ಲಿ ಒಂದೊಂದು ರೀತಿಯ ಜೀವಾಣುಗಳನ್ನು ನಾವು ತೊಗೊಂಡ್ಬಿಟ್ಟು ಒಂಥರ ಸಾಕ್ತಿದ್ದೀವಿ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಏನಪ್ಪ ಇದ್ರದ್ದು ವಿಶೇಷತೆ, ಏನೇನೆಲ್ಲ ಮಾಡ್ತಿದ್ವಿ ಅನ್ನೋದನ್ನ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಯಾರು ನೋಡ್ತಿರಲ್ಲ ಅವ್ರಿಗೆ ಮಾತ್ರ ಇದು ಯೂಸ್ ಆಗೋದು. ನೀವು ಹಂಗೆ ಅರ್ಧಂಬರ್ಧ ಬಂದು ನೋಡೋದ್ರಿ ಅಂತಂದರೆ ನಿಮ್ಗೆ ಏನೂ ಅರ್ಥ ಆಗೋಲ್ಲ. ನಿಮಗೆ ಫ್ರೀಯಾಗಿ 2 ರಿಂದ 3 ವರ್ಷದ ತನಕ ಯಾವ ದುಡ್ಡು ಖರ್ಚಾಗಿರ್ಲಿಲ್ಲಂಗೆ ನಿಮಗೆ ಅನುಕೂಲ ಆಗಂಗೆ ಈ ಜೀವಾಣುಗಳ ಕಲ್ಚರ್ನ ಯಾವ ರೀತಿ ನೀವು ಸಹಿತ ನಿಮ್ಮ ಮನೆಯಲ್ಲಿ ಮದರ್ ಕಲ್ಚರ್ನ ಇಟ್ಕೊಂಡು ನಿಮ್ಮ ತೋಟಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಾನು ತಿಳಿಸ್ತೀನಿ. ಆದರೆ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ. ಓಕೆನಾ? ಇವಾಗ ಏನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 25 ಲೀಟರ್ ಕೆಪಾಸಿಟಿ ಇರುವಂತಹ ಈ ವಾಟರ್ ಡ್ರಮ್ಸ್. ಓಕೆನಾ? ಇವಾಗೇನು ಸಣ್ಣ ಇದರಲ್ಲಿ ಇದು 25 ಲೀಟ್ರ್ ಕೆಪಾಸಿಟಿ ಇದೆ. ಓಕೆ, ಒಂದೊಂದು ಸಣ್ಣ ಕ್ಯಾನ್ನಲ್ಲೂ ಸಹಿತ ಒಂದೊಂದು ರೀತಿಯ ಕಲ್ಚರ್ ಅಂತ ಕಳಿತೀವಿ ನಾವು. ಇದಕ್ಕೆ ಏನು ಕಲ್ಚರ್ ಅಂತಂದರೆ ಈ ಜೀವಾಣುಗಳು ಅಂತ ಏನು ಕರಿತೀವಲ್ಲ, ಈ ಜೀವಾಮೃತದಲ್ಲಿ ಕೋಟ್ಯಾಂತರ ರೀತಿಯ ಜೀವಾಣುಗಳಿರ್ತಾವೆ. ಆ ಜೀವಾಮೃತದಲ್ಲಿ ಕೋಟ್ಯಾಂತರ ಜೀವಾಣುಗಳು ಇರ್ತಾವೆ. ಆ ಕೋಟ್ಯಾಂತರ ಜೀವಾಣುಗಳಲ್ಲಿ ನಮ್ಮ ಬೆಳೆಗಳಿಗೆ ಪೂರಕವಾಗಿ ಹೆಲ್ಪ್ ಮಾಡುವಂಥ ಕೆಲವು ಜೀವಾಣುಗಳಿದಾವೆ. ಅದರಲ್ಲಿ ಯಾವ್ಯಾವು ಅಂತಂದರೆ ಇವಾಗ ನೋಡ್ತಿರ್ಬೋದು, ಇದು ವ್ಯಾಮ್ ಅಂತ ಏನು ಕರಿತಿರಲ್ಲ, ಇದು ವ್ಯಾಮ್ ಅನ್ನೋದನ್ನ ಮೈಕೋರೈಜಾ ಅಂತ ಹೇಳ್ಬಿಟ್ಟು ಅದ್ರ ಹೆಸರು. ಆ ಮೈಕೋರೈಜಾ ಜೀವಾಣು ಏನು ಮಾಡುತ್ತೆ ಅಂತಂದರೆ ನಮ್ಮ ಬೆಳೆಗಳಲ್ಲಿ ಕೆಳಗಡೆ ಇರುವಂಥ ಬೇರುಗಳಿಗೆ ಜಾಸ್ತಿ, ಈ ಬೇರುಗಳಲ್ಲಿ ಹೋಗ್ಬಿಟ್ಟು ಇದು ಕೂತ್ಕೊಂಡ್ಬಿಟ್ಟು ಜಾಸ್ತಿ ಬೇರು ಬರೋ ಹಂಗೆ ಇದು ಹೆಲ್ಪ್ ಮಾಡುತ್ತೆ. ಜಾಸ್ತಿ ಬೇರು ಬಂತಂದ್ರೆ ಏನಾಗ್ತಂದರೆ ನಾವು ನೀರು ಹಾಸ್ತೀವಲ್ಲ, ನಾವು ಎಲ್ಲೇ ನೀರು ಕೊಟ್ಟರು ಸಹಿತ ಗಿಡನೇ ಹೋಗಿ ತೊಗೊಂಬರ್ಬೇಕು. ಅಂದರೆ ಬೇರುಗಳು ಜಾಸ್ತಿ ಬೆಳೆದು ಗಿಡ ಬೇಗ ನೀರು ತೊಗೊಂಬಿಡುವಂಥ ಒಂದು ಕೆಪಾಸಿಟಿ ಬೆಳೆಯುತ್ತೆ. ಅದಲ್ಲದೆ ಬೇರು ಜಾಸ್ತಿ ಬೆಳೀತು ಅಂತಂತಂದರೆ ಗಿಡ ಸದೃಢವಾಗಿ ನಿಲ್ಲುತ್ತೆ ಅನ್ನೋ ಕಾರಣಕ್ಕೆ ಈ ಮೈಕೋರೈಜಾ ಅನ್ನೋ ಒಂದು ಜೀವಾಣು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇದು NPK ಜೀವಾಣು ಅಂತ. NPK ಅಂತಂದರೆ ನೈಟ್ರೋಜನ್ನು, ಫಾಸ್ಫರಸ್, ಪೊಟ್ಯಾಷ್, ಈ ಮೂರನ್ನು ಸಹಿತ ನಮಗೆ ಭೂಮಿಯಲ್ಲಿರುವ NPKಯನ್ನು ತೆಗೆದುಬಿಟ್ಟು ನಮ್ಮ ಬೆಳೆಗಳಿಗೆ ಬೇರುಗಳ ಮುಖಾಂತರ ಕೊಡುವಂಥ ಜೀವಾಣುಗಳನ್ನು ಈ NPK ಜೀವಾಣುಗಳು ಕೊಡ್ತವೆ. ಅದರ ಮದರ್ ಕಲ್ಚರ್ ಇದು. ನೆಕ್ಸ್ಟು ಬಂದ್ಬಿಟ್ಟು OWC, ಎಲ್ಲರಿಗೂ ಗೊತ್ತಿರುತ್ತೆ, ಒರಿಜಿನಲ್ ವೇಸ್ಟ್ ಡಿಕಂಪೋಸರ್ ಅಂತ ಇದ್ರ ಹೆಸರು. ಓಕೆನಾ? ವೇಸ್ಟ್ ಡಿಕಂಪೋಸರ್ ಅಂತ ಎಲ್ಲ ಕಡೆ ಫೇಮಸ್ಸು. ಈ ವೇಸ್ಟ್ ಡಿಕಂಪೋಸರ್ ಏನು ಮಾಡುತ್ತೆ ಅಂತಂದರೆ, ನಾವು ಏನು ಈ ಜೀವಾಣುಗಳ ಕೆಲಸ ಏನು ಅಂತಂದರೆ, ಈ ಒಣ ತ್ಯಾಜ್ಯಗಳು ಏನು ಬಿದ್ದಿರ್ತಾವಲ್ಲ ಅದನ್ನು ಡಿಕಂಪೋಸ್ ಮಾಡಿ, ಅಂದರೆ ಕಳೆಯೋಕ್ಕೆ ಅತಿ ಬೇಗನೆ ಕಳೆಯೋಕ್ಕೆ ಇದು ಹೆಲ್ಪ್ ಮಾಡಿಬಿಟ್ಟು ಅದನ್ನು ಈಗ ಬೇಗ ನಾವು ಹಾಕಿರೋಂಥ ತ್ಯಾಜ್ಯಗಳು ಬೇಗ ಕಳೀತು ಅಂದರೆ ಅದು ಬೇಗ ಗೊಬ್ಬರ ಆಗುತ್ತಲ್ಲ, ಆ ಗೊಬ್ಬರ ಆಗ್ಬಿಟ್ಟು ಬೆಳೆಗಳಿಗೆ ಅದು ಪೋಷಕಾಂಶದ ರೀತಿ ಹೋಗ್ಬೇಕು ಅನ್ನೋದು ಕಾರಣಕ್ಕೆ ಈ ಜೀವಾಣುಗಳು, ಈ ವೇಸ್ಟ್ ಡಿಕಂಪೋಸರಲ್ಲಿರೋ ಜೀವಾಣುಗಳು ಹೆಲ್ಪ್ ಮಾಡ್ತವೆ. ಓಕೆನಾ? ನಿಮಗೆ ಇನ್ನೊಂದು ಇದು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಸಹಿತ, ಗೋಕೃಪಾಮೃತ ಏನು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಗೋಕೃಪಾಮೃತದವರು ಈ ಆಲ್ಮೋಸ್ಟ್ ಈ ಕನ್ನೇರು ಮಠದಿಂದ ಇದು ಫೇಮಸ್ ಆಗಿದ್ದು. ಓಕೆನಾ?
ಇದೇನು ಕೆಲಸ ಮಾಡುತ್ತೆ ಅಂತಂದರೆ ನಮ್ಮ ಭೂಮಿನ ಫಲವತ್ತತೆ ಮಾಡೋಕ್ಕೋಸ್ಕರ ಇದು ಹೆಂಗೆ ವೇಸ್ಟ್ ಡಿಕಂಪೋಸರು ಜೀವಾಮೃತ ಹೆಂಗೆ ಕೆಲಸ ಮಾಡುತ್ತಲ್ಲ ಅದೇ ರೀತಿ ಇದು ನಮ್ಮ ಭೂಮಿ ಬೇಗ ಫಲವತ್ತತೆ ಆಗೋಕ್ಕೆ ಈ ಜೀವಾಣುಗಳು ಹೆಲ್ಪ್ ಮಾಡ್ತವೆ. ಸೊ ಅದಲ್ಲದೆ ಈ ನ್ಯೂ ವೇಸ್ಟ್ ಡಿಕಂಪೋಸರ್ ಅಂತ ನೋಡ್ಬೋದು. ಈ ನ್ಯೂ ವೇಸ್ಟ್ ಡಿಕಂಪೋಸರ್ ಏನು ಕೆಲಸ ಮಾಡುತ್ತೆ ಅಂತಂದರೆ ನಮ್ಮ ಇದನ್ನು ಜಾಸ್ತಿ ನಾವು ಭೂಮಿಗೆ ನೀರಿನ ಮುಖಾಂತರ ಕೊಡೋದಕ್ಕಿಂತ ಸ್ಪ್ರೇ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದೇನು ಕೆಲಸ ಮಾಡುತ್ತೆ ಅಂದರೆ ಇವಾಗ ನಮ್ಮ ಬೆಳೆಗಳಿಗೆ ಏನು ಇವಾಗ ಕೀಟಗಳು ಏನು ಅಟ್ಯಾಕ್ ಮಾಡ್ತಾವಲ್ಲ ಅದನ್ನು ಇದು ತಡೆಗಟ್ಟೋಕ್ಕೋಸ್ಕರ ಈ ಜೀವಾಣುಗಳು ಅದರ ಮೇಲ್ಗಡೆ ಒಂದು ಗಿಡದ ಎಲೆಗಳ ಮೇಲೆ ಪೊರೆ ರೀತಿ ಒಂದು ಫಾರ್ಮೇಷನ್ನ ಕ್ರಿಯೇಟ್ ಮಾಡಿಬಿಟ್ಟು ಕೀಟಗಳ ನಿಯಂತ್ರಣ ಮಾಡೋಕ್ಕೋಸ್ಕರ ಇದು ನ್ಯೂ ವೇಸ್ಟ್ ಡಿಕಂಪೋಸರ್ ಅಂತ ಹೇಳ್ಬಿಟ್ಟು ತಯಾರು ಮಾಡಿದ್ದಾರೆ. ಅದರ ಮದರ್ ಕಲ್ಚರ್ ಇದು. ನೆಕ್ಸ್ಟ್ ಇಲ್ಲೊಂದು ನೋಡ್ತಿರ್ಬೋದು, ಇದರ ಹೆಸರು ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದ್ರ ಹೆಸರು ಟ್ರೈಕೋಡರ್ಮಾ ಅಂತ ಹೇಳ್ಬಿಟ್ಟು. ಟ್ರೈಕೋಡರ್ಮಾ ಇದನ್ನು ನಾವು ಯಾವುದ್ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಾವು ಹೊಸದಾಗಿ ಏನಾದ್ರು ಬೆಳೆ ಮಾಡ್ತಾಯಿದ್ದೀವಿ ಅಂತಂದರೆ ಈ ಟ್ರೈಕೋಡರ್ಮಾದಲ್ಲಿ ಎದ್ದುಬಿಟ್ಟು ಇದೊಂದು ಫಂಗಸ್, ಇದೊಂದು ಫಂಗಿ ಅಂತ ಕರೀತಾರೆ. ಈ ಫಂಗಸ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಇವಾಗ ಸ್ಟಾರ್ಟಿಂಗಲ್ಲಿ ನಾವೇನಾದ್ರು ಬೆಳೀತಾ ಇದ್ದೀವಿ ಅಂತಂದರೆ ಆ ಬೀಜೋಪಚಾರ ಮಾಡೋಕ್ಕೋಸ್ಕರ ಆಗಿರ್ಬೋದು ಸಸ್ಯಗಳನ್ನು ಇದರಲ್ಲಿ ಎದ್ದುಬಿಟ್ಟು ಗಿಡ ನೆಟ್ಟರೆ ಯಾವ ರೀತಿಯ ರೋಗಗಳು ಬರಲಿಂಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಸಿಗೋಂಗೆ ಈ ಜೀವಾಣುಗಳು ಹೆಲ್ಪ್ ಮಾಡ್ತವೆ. ಯಾಕಂದರೆ ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮದರ್ ಕಲ್ಚರ್ನ ಈ ರೀತಿ ಇಟ್ಕೊಂಡಿದ್ದೀವಿ. ನಾನು ಆವಾಗಲೇ ಹೇಳ್ದಂಗೆ ಈ ಮದರ್ ಕಲ್ಚರ್ಗಳು ಒಂದು ಸರಿ ನೀವೇನಾದ್ರು ಈ ಥರ ಪ್ರಿಪೇರ್ ಮಾಡಿದ್ದೇ ಆದರೆ ನೀವು ಇದನ್ನು 2 ರಿಂದ 3 ವರ್ಷದ ತನಕ ಆರಾಮಾಗಿ ಇಟ್ಕೋಬೋದು. ಆದರೆ ನೀಟಾಗಿ ಮೇಂಟೈನ್ ಮಾಡಬೇಕು. ಅದನ್ನೆಲ್ಲ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಬರೀ ನೋಡೋಣ. ನಾನು ಇವಾಗ ತಾನೇ ನಿಮಗೆ ಈಗ 25 ಲೀಟ್ರು ಕೆಪಾಸಿಟಿ ಇರುವಂಥ ಇವಾಗೇನು ನಾನು ಕ್ಯಾನ್ ತೋರಿಸಿದ್ನಲ್ಲ ಆ ಕ್ಯಾನಲ್ಲಿರೋದು ಮದರ್ ಕಲ್ಚರ್. ಆ ಮದರ್ ಕಲ್ಚರ್ ನಾವು ಹೆಂಗೆ ಯೂಸ್ ಮಾಡ್ಕೊತೀವಿ ಅಂತಂತಂದರೆ ಪ್ರತಿ ತಿಂಗಳು 2 ಲೀಟ್ರ್ ಎಲ್ಲ ಕ್ಯಾನಿಂದನೂ 2 ಲೀಟ್ರ್ ತಗೊಂಡೋಗಿ ಒಂದೇ ಡ್ರಮ್ಮಿಗೆ ಹಾಕ್ಬಿಟ್ಟು ಅದನ್ನು ನಾವು ತಿರುಗಿಸಿ ಒಂದು 6 ರಿಂದ 7 ದಿನ ತಿರುಗಿಸ್ಬಿಟ್ಟು ನಮ್ಮ ತೋಟಕ್ಕೆ ನೀರಿನ ಮುಖಾಂತರ ಡ್ರಿಪ್ ಮುಖಾಂತರ ಅಥವಾ ಸ್ಪ್ರಿಂಕ್ಲರ್ ಮುಖಾಂತರ ಏನಿರುತ್ತಲ್ಲ ಅದ್ರ ಮುಖಾಂತರ ಕೊಟ್ಬಿಡ್ತೀವಿ. ಬಟ್ ಇದು ಈ ಮದರ್ ಕಲ್ಚರ್ನ ನಾವು ಹೆಂಗೆ ರೆಡಿ ಮಾಡ್ಕೊಂಡ್ವಿ ಅನ್ನೋದಕ್ಕೆ ಎಲ್ಲರ ಹತ್ರನೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ ಮದರ್ ಕಲ್ಚರ್ ನಾವು ತರಿಸಿದ್ದು, ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಡಾಕ್ಟರ್ ಕಿಶನ್ ಚಂದ್ರ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿದರೆ ಅವ್ರದ್ದು ವೆಬ್ಸೈಟ್ ಸಿಗುತ್ತೆ. ಓಕೆನಾ? ಅವ್ರದ್ದು ವೆಬ್ಸೈಟಿಂದ ನಾನು ಇವೆಲ್ಲವೂ ಆರ್ಡ್ರ್ ಮಾಡಿದ್ದೆ. ಇದು ಆಲ್ರೆಡಿ 1 ವರ್ಷದ ಹಿಂದೆ ಹೋದ ವರ್ಷ ತರಿಸಿರೋಂಥ ಮದರ್ ಕಲ್ಚರು. ಇನ್ನೂ ಖಾಲಿಯಾಗಿಲ್ಲ, ಇದರಲ್ಲಿ ಇನ್ನೂ ಐತೆ. ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದೇ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಗ ನೀವು ತರಿಸ್ಕೋಬೇಕಾಗುತ್ತೆ. ಒಂದು ಸರಿ ನೀವು ತರಿಸಿದ್ರೆ ಈ ಥರ ನನಗನ್ಸೋ ಮಟ್ಟಿಗೆ ಯಾರ್ಯಾರು ಮಾಡ್ತಿದ್ರೆ ನನಗಂತೂ ಗೊತ್ತಿಲ್ಲ. ಬಟ್ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತಂದರೆ ಒಂದು ಸರಿ ತರಿಸಿದ್ರೆ 2 ರಿಂದ 3 ವರ್ಷ ತರಿಸೋ ಅವಶ್ಯಕತೆ ಬರೋಲ್ಲ. ಆ ರೀತಿ ನಾವು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ 5 ರೀತಿಯ ಮದರ್ ಕಲ್ಚರ್ ಸಿಕ್ಕಿದೆ. ನಾನು ಆವಾಗಲೇ ಹೇಳ್ದಂಗೆ ಇದು NPK, ಆಮೇಲೆ ಇದು ಟ್ರೈಕೋಡರ್ಮಾ, ಆಮೇಲೆ ಇದು ವ್ಯಾಮು ಅಂದರೆ ಮೈಕ್ರೋರೈಜಾ ಅಂತ ತೋರಿಸಿದ್ನಲ್ಲ, ಬೆಳೆಗಳ ಬೇರುಗಳನ್ನು ವೃದ್ಧಿ ಮಾಡೋವಂಥ ಜೀವಾಣು ಆದ್ರದ್ದು. ಆಮೇಲೆ ಇದು ಬಂದುಬಿಟ್ಟು ನಾರ್ಮಲ್ ವೇಸ್ಟ್ ಡಿಕಂಪೋಸರ್ ಇರುತ್ತಲ್ಲ ಆ ವೇಸ್ಟ್ ಡಿಕಂಪೋಸರ್ದು ಪೌಡ್ರ್ ಇದು. ನೆಕ್ಸ್ಟ್ ಇದು ಬಂದುಬಿಟ್ಟು ನ್ಯೂ ವೇಸ್ಟ್ ಡಿಕಂಪೋಸರ್, ಅದೇ ಹೇಳಿದ್ನಲ್ಲ ಸ್ಪ್ರೇ ಮಾಡೋಕ್ಕೋಸ್ಕರ ಯೂಸ್ ಮಾಡೋವಂಥ ಒಂದು ನ್ಯೂ ವೇಸ್ಟ್ ಡಿಕಂಪೋಸರ್ ಇದು. ಈ 5 ಕಲ್ಚರ್ ತರಿಸಿದ್ದೆ ನಾನು. ಈ 5 ಕಲ್ಚರ್ ಅವ್ರು ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಇದ್ರ ಹಿಂದ್ಗಡೆ ಕೊಟ್ಟಿರ್ತಾರೆ. ನೀವು ಇದನ್ನು ಕರೆಕ್ಟಾಗಿ ಓದ್ಕೋಬೇಕು ಪ್ರತಿ ಇದರಲ್ಲೂ ಸಹಿತ. ಇದು ಎಷ್ಟು ಲೀಟ್ರ್ ಕೆಪಾಸಿಟಿ ಇದೆ, ಇದು ಎಷ್ಟು ಲೀಟ್ರ್ ಅಂದರೆ ಇದು 500 ಲೀಟ್ರ್ ಇದು. ಇವೇನು ಪೌಡ್ರ್ ಬರ್ತಾವಲ್ಲ ಇವೆಲ್ಲ 41 ಗ್ರಾಮ್ ಇರ್ತವೆ ಇವು. ಓಕೆನಾ? ಇದು ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಾರಲ್ಲ 50 ml ಇದೆ. ಇದು 50 ml ಇದೆ. ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ನೀವು ಒನ್ ಟೈಮ್ ಮಾಡ್ಕೊತಿದ್ದೀರ ಅಂತಂದರೆ ಇವಾಗ ನಾನು ಹೇಳೋದು ನೀವು ದೊಡ್ಡ ಪ್ರಮಾಣದ ರೈತರು, ನೀವು ಪದೇ ಇದನ್ನು ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಇವೇನು ಮಾಡ್ಬೇಕು ಅಂದರೆ 200 ಲೀಟ್ರದ್ದು 5 ಡ್ರಮ್ ಇಡಬೇಕಾಗುತ್ತೆ. ಇದಕ್ಕೊಂದು 700 ಲೀಟ್ರ್ ಡ್ರಮ್ಮು, ಇದಕ್ಕೊಂದು 700 ಲೀಟ್ರ್ ಡ್ರಮ್ಮು, ಇದಕ್ಕೂ 200 ಲೀಟ್ರ್, ಇದಕ್ಕೂ 200 ಲೀಟ್ರ್, ಇದಕ್ಕೂ 200 ಲೀಟ್ರ್ ಡ್ರಮ್ ಇಡಬೇಕಾಗುತ್ತೆ. ನೀವು ಇಟ್ಟುಬಿಟ್ಟು ಪ್ರತಿ ಜೀವಾಣುಗಳನ್ನು ಸಪ್ರೇಟಾಗಿ ಸಪ್ರೇಟಾಗಿ ತಯಾರು ಮಾಡಿಬಿಟ್ಟು ನಿಮ್ಮ ತೋಟಕ್ಕೆ ಬಿಡ್ಬೋದು. ನನಗೆ ಅಷ್ಟು ಪೇಷನ್ಸ್ ಇಲ್ಲ, ನಾನು ಅಷ್ಟು ಇದಕ್ಕೂ ಸಪ್ರೇಟ್ ಡ್ರಮ್ ಇಟ್ಟು ಇದಕ್ಕೂ ನಾನು ಸಪ್ರೇಟಾಗಿ ದುಡ್ಡು ಖರ್ಚು ಮಾಡಿ ನಾನು ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂದವ್ರಿಗೆ ನಾನು ಕೊಡ್ತಾ ಇರೋ ನನ್ನ ಸಜೆಷನ್ನು, ನಾವು ಹೆಂಗೆ ಮಾಡ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಹತ್ರ 5 ಡ್ರಮ್ ಇಲ್ಲ, ನಮ್ಮ ಹತ್ರ ಇರೋದೇ 1 ಡ್ರಮ್ಮು, ಅದು 5 ಲೀಟ್ರ್ ಕೆಪಾಸಿಟಿ ಡ್ರಮ್ಮು. ಸೊ
ಇದನ್ನ ಏನು 5 ಪ್ರಾಡಕ್ಟ್ ಇದಾವಲ್ಲ, ಇದನ್ನು ತಯಾರು ಮಾಡಿರೋರು ಏನಂತಾರೆ ಅಂತಂದರೆ, ನೀವು ಈ 5 ಮದರ್ ಕಲ್ಚರ್ ಜೀವಾಣುಗಳನ್ನ ನೀವು ಮಿಕ್ಸ್ ಮಾಡ್ಬೋದು. ಒಂದೇ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ನಿಮ್ಮ ತೋಟಕ್ಕೆ ವೃದ್ಧಿ ಮಾಡಿ, ಅದು ಒಂದು 6 ರಿಂದ 7 ದಿನ ತಿರುಗಿಸ್ಬಿಟ್ಟು ವೃದ್ಧಿ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ನಿಮ್ಮ ತೋಟಕ್ಕೆ ನೀವು ಬಿಡ್ಬೋದು. ಆದರೆ ಇದ್ರ ಕೆಪಾಸಿಟಿ ನೀವು ಒಂದ್ಸರಿ ಅಷ್ಟನ್ನು ಒಂದೇ ಡ್ರಮ್ಮಿಗೆ ಹಾಕಿ ಮಿಕ್ಸ್ ಮಾಡಿದರೆ 2 ರಿಂದ 3 ಟೈಮ್ ಮಾತ್ರ ನೀವು ಅದನ್ನು ರಿಪಿಟೇಷನ್ ಮಾಡ್ಬೋದು. ಈ ರಿಪಿಟೇಷನ್ ಮಾಡೋ ಪ್ರೊಸೆಸ್ ಹೆಂಗಿರುತ್ತೆ ಅಂದರೆ, ನಾವು ಈ ಒಂದ್ಸರಿ ನಾವು ತಯಾರು ಮಾಡ್ಕೊಂಡ್ವಿ, ಲಾಸ್ಟಿಗೆ ಕೆಳಗಡೆ ಒಂದು 20 ಲೀಟ್ರ್ ಉಳಿಸ್ಕೊಂಡು ಮತ್ತೆ ಅದಕ್ಕೆ ನೀರು ಹಾಕಿ ಮತ್ತೆ ಬೆಲ್ಲ ಹಾಕಿ ಮತ್ತೆ ಒಂದು ವಾರ ತಿರುಗಿಸಿ ಬಿಟ್ಬಿಟ್ರೆ ನೀವು 2ನೇ ಟೈಮು ಅದನ್ನೇ ಬಿಡ್ಬೋದು. ನೀವು ನೆಕ್ಸ್ಟ್ ಮತ್ತೆ ಅದನ್ನೇ ಇನ್ನೊಂದು ಸರಿ ಬಿಟ್ಟು ಕೆಳಗಡೆ ಉಳಿಸಿ ಮತ್ತೆ ಇನ್ನೊಂದು ಸರಿ ನೀರು ಹಾಕಿ ಬೆಲ್ಲ ಹಾಕಿ ಮಾಡಿದರೆ ಇನ್ನೊಂದು ಟೈಮ್ ಮಾಡೋದು, ಅಂದರೆ 3 ಟೈಮ್ ನೀವು ಮಾಡ್ಬೋದು ಇವನ್ನೆಲ್ಲವನ್ನು ಮಿಕ್ಸ್ ಮಾಡಿದರೆ. ಆದರೆ ಈಗ 3 ಟೈಮ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಮಾಡಬೇಕು ಅಂತಂದ್ರೆ ಆಗಲ್ಲ, ಯಾಕಂದರೆ ಅವು ಜೀವಾಣುಗಳು ಒಳಗಡೆ ಯಾವುದು ಜೀವಾಣುಗಳು ಸ್ಟ್ರಾಂಗ್ ಇರುತ್ತೋ ಅದು ಮಾತ್ರ ಉಳ್ಕೊಳ್ಳುತ್ತೆ. ಅದರಲ್ಲಿ 5 ಇದರಲ್ಲಿ ಯಾವ ಜೀವಾಣು ಸ್ಟ್ರಾಂಗ್ ಇರುತ್ತೋ ಅದು ಮಾತ್ರ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಪ್ರತಿ ಸರಿನೂ ಅಷ್ಟನ್ನು ಮಿಕ್ಸ್ ಮಾಡಿ ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ನೀವು ದೊಡ್ಡ ಪ್ರಮಾಣದ ರೈತರಾಗಿದ್ದರೆ ಪ್ರತಿಯೊಂದಕ್ಕೂ ಸಪ್ರೇಟ್ ಡ್ರಮ್ ಇಡ್ರಿ. ಸಪ್ರೇಟ್ ಡ್ರಮ್ ಇಟ್ಬಿಟ್ಟು ಈ ಪಾಕೆಟ್ಗಳಿಂದ ಅವ್ರು ಹೆಂಗೆ ಮಾಡಬೇಕು ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು ನೀಟಾಗಿ ಕೊಟ್ಟಿರ್ತಾರೆ. ಒಂದೇ ವಿಡಿಯೋದಲ್ಲಿ ನಾನು ಅಷ್ಟು ಹೇಳೋಕ್ಕಾಗಲ್ಲ, ಬಟ್ ನೀವು ಇದನ್ನು ಒಂದೇ ಸರಿ ನೀವು 5 ಡ್ರಮ್ ಇಟ್ಬಿಟ್ಟು ನೀವು ಪ್ರತಿ ಸರಿನೂ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡೋದು, ಸ್ವಲ್ಪ ಕೆಳಗಡೆ ಒಂದು ಸ್ವಲ್ಪ ಉಳಿಸ್ಕೊಳ್ಳೋದು, ನೀವು ಬಿಡೋದು. ಈ ರೀತಿ ಮಾಡಿದ್ದಾದರೆ ನೀವು ಒಂದು 3 ವರ್ಷ ಆರಾಮಾಗಿ ಇಟ್ಕೋಬೋದು. ಇದನ್ನು 3 ರಿಂದ 4 ವರ್ಷ ಸಪ್ರೇಟ್ ಡ್ರಮ್ಮಲ್ಲಿ ಇಟ್ಕೊಂಡು ನೀವು ಸಪ್ರೇಟಾಗಿ ತಯಾರು ಮಾಡ್ಕೊಂಡು ಸಪ್ರೇಟಾಗಿ ಬಿಟ್ಟರು ಸಹಿತ ಏನು ಸಮಸ್ಯೆ ಇರೋಲ್ಲ. ಆದರೆ ಸಣ್ಣ ಪ್ರಮಾಣ ರೈತರು ನಮಗೆಲ್ಲ ಮಾಡೋದಾಗಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಮ ಮನೆಯಲ್ಲಿ ನಾನು ತೋರಿಸ್ದಂಗೆ ಇವಾಗ 25 ಲೀಟರ್ ಕ್ಯಾನ್ ಏನು ತೋರಿಸಿದ್ನಲ್ಲ ಅದರಲ್ಲಿ ಮದರ್ ಕಲ್ಚರ್ ಅಂತ ರೆಡಿ ಮಾಡ್ಕೋಬೇಕು. ಆ ಮದರ್ ಕಲ್ಚರ್ನ ನೀವು ಹೆಂಗೆ ರೆಡಿ ಮಾಡ್ಕೋಬೇಕು ಅಂದರೆ, ಫಸ್ಟು ಈ ರೀತಿ ನಿಮ್ಮ ಹತ್ರ ಮದರ್ ಕಲ್ಚರ್ ತಯಾರು ಮಾಡೋಕ್ಕೆ ಈ ರೀತಿ ನಿಮ್ಮ ಹತ್ರ ಪ್ರಾಡಕ್ಟ್ ಇರಬೇಕು. ಇದರಲ್ಲಿ ನಾನು ಹೇಳ್ದಂಗೆ ಬೇರೆ ಜೀವಾಣುಗಳು ಇದಾವೆ. ಆಮೇಲೆ ಇದ್ರದ್ದು ಹಿಂದ್ಗಡೆ ಓದ್ಬೇಕು ನೀವು ಹೆಂಗೆ ಪ್ರಿಪೇರ್ ಮಾಡೋದು ಇದನ್ನ ಅಂತ ಹೇಳ್ಬಿಟ್ಟು. ಹೆಂಗೆ ಪ್ರಿಪೇರ್ ಮಾಡೋದಿರೋದನ್ನ ಕರೆಕ್ಟಾಗಿ ಇದನ್ನು ತಿಳ್ಕೊಂಡು ಇದರಲ್ಲಿ ಒಂದು ಇದನ್ನು ಕೊಟ್ಟಿರ್ತಾರೆ, ಎಷ್ಟು ಈ ಬಾಟ್ಲಲ್ಲಿ ಎಷ್ಟು ಲೀಟ್ರ್ ಇದೆಯಪ್ಪ ಅಂತ ಹೇಳ್ಬಿಟ್ಟು. ಇದು 500 ml ಅಂದರೆ ಅರ್ಧ ಲೀಟ್ರಿಂದ ಇದು 41 ಗ್ರಾಮು, ಇದು 41 ಗ್ರಾಮು, ಇದು 41 ಗ್ರಾಮು. ಓಕೆನಾ? ಇದು 50 ml ಇಂದು. ಈಗ ನಾವು 25 ಲೀಟರ್ ಕ್ಯಾನಿಗೆ ನಾವು ಮಾಡಕತ್ತಿರೋದು. ಬಟ್ ಇವೆಲ್ಲ ಕೊಟ್ಟಿರೋದು ಹೆಂಗೆ ಗೊತ್ತಾ, ಇವನ್ನ ನೀವು ಒನ್ ಡೇ ಟೈಮ್ ಯೂಸ್ ಮಾಡ್ತೀರಿ ಅಂತಂದರೆ ಇವನ್ನೆಲ್ಲ 100 ಲೀಟ್ರಿಗೆ ಹಾಕ್ರಿ ಅಂತ ಹೇಳ್ತಾರೆ. ಇದನ್ನು 100 ಲೀಟ್ರ್ ನೀರಿಗೆ ಅಷ್ಟು ಇದರಲ್ಲಿರೋದು ಅಷ್ಟು ಏನೈತಲ್ಲ 500 ml ಅಂದರೆ ಅರ್ಧ ಲೀಟ್ರ್ ಅಷ್ಟಕ್ಕೂ ಹಾಕ್ರಿ. ಈ 41 ಗ್ರಾಮ್ನು 100 ಲೀಟ್ರಿಗೆ ಹಾಕ್ರಿ, ಇದನ್ನು 41 ಗ್ರಾಮ್ 100 ಲೀಟ್ರಿಗೆ ಹಾಕ್ರಿ, ಇವನ್ನೆಲ್ಲವನ್ನು ಸಹಿತ 100 ಲೀಟ್ರಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಅವರು ಕೊಟ್ಟಿರ್ತಾರೆ. ಬಟ್ ನಾವು ಮದರ್ ಕಲ್ಚರ್ ಮಾಡ್ಕೊಂತಿದ್ರು. ಮದರ್ ಕಲ್ಚರ್ ಅಂತಂದ್ರೆ ಒಂದು ತಾಯಿ ಇದು ಇದ್ದಂಗೆ, ಅದು ನಮ್ಗೆ ಯಾವಾಗ ಬೇಕೋ ಅದು ಅವಾಗ ತಗೊಂಡು ಹೋಗ್ಬಿಟ್ಟು ನಾವು ಜಾಸ್ತಿ ಮಾಡ್ಕೊಳ್ಳೋಂಥದ್ದು. ಸೊ ನಮಗೆ ಅಷ್ಟಕ್ಕೂ ಈಗ ನಾವು 100 ಲೀಟ್ರ್ ಮಾಡ್ಕೊಳ್ಳೋಷ್ಟು ಕ್ಯಾನು ನಮ್ಗೆ ಅವಶ್ಯಕತೆ ಇರಲ್ಲ. ನಮ್ಗೆ ಸಾಕು ಒಂದು 25 ಲೀಟ್ರದರಲ್ಲಿ ಮದರ್ ಕಲ್ಚರ್ ರೆಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾವು ಅದಕ್ಕೆ ಏನು ಮಾಡ್ಬೇಕು ಅಂತಂದರೆ, ಈ ಅರ್ಧ ಲೀಟ್ರ್ ಇದರಲ್ಲಿ 4 ಭಾಗ ಮಾಡ್ಕೋಬೇಕು. ಈ ಅರ್ಧ ಲೀಟ್ರಲ್ಲಿ 4 ಭಾಗ ಮಾಡಿದರೆ ಈಗ ಇದರಲ್ಲಿ ಎಷ್ಟು ಬರುತ್ತೆ ಅಂತಂದರೆ 125 ml. 500 ml ಕೊಟ್ಟವನೇ, 500 ml 4 ಭಾಗ ಮಾಡ್ತೀರ ನೀವು. ಸೊ ಏನಾಗುತ್ತೆ ಅಂದರೆ 125 ml ನೀವು ಒಂದು 25 ಲೀಟ್ರ್ ಕ್ಯಾನಿಗೆ 125 ml ಹಾಕೋಬೇಕು. ಆಮೇಲೆ ಹಾಕೊಳ್ಳೋಕ್ಕೆ ನಾವು ನೋಡಲಿ ನಾವು ಮಾಪ್ ಯೂಸ್ ಮಾಡ್ತೀವಿ. ಇದರಲ್ಲಿ ಕೊಟ್ಟಿದ್ದಾನೆ ಎಷ್ಟು ಇದು 20 ml, 30 ml, 40 ml, 50 ml, 50 ml ತನಕ ಇದೆ. 50 mlದು ನಾವಿದು 2 ಸರಿ ಹಾಕಿ ಮೇಲೆ ಒಂದು 25 ml ಹಾಕಿದರೆ ಸೊ 25 ಲೀಟ್ರ್ ಕ್ಯಾನಿಗೆ ಇದು ಸಾಕಾಗುತ್ತೆ. ಓಕೆನಾ? ಫಸ್ಟು 20 ಲೀಟ್ರ್ ನೀರು ತುಂಬಿಸ್ಕೊಳ್ರಿ, ತುದಿ ತನಕ ನೀರು ತುಂಬಿಸ್ಕೊಳ್ಳೋದು ಬೇಡ. ಒಂದು 25 ಲೀಟ್ರ್ ಕ್ಯಾನ್ಗೆ ಒಂದು 20 ಲೀಟ್ರ್ ನೀರು ತುಂಬಿಸ್ಕೊಂಡು 125 ml ಇದನ್ನು ಹಾಕಿ ಅಂದ್ರೆ ಸಾಕು, NPK ಅದು. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಾನು ಹೇಳಿದ್ದೀನಿ, ಇವೆಲ್ಲ ಪಾಕೆಟ್ಗಳೆಲ್ಲ 41 ಗ್ರಾಮ್ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ತಿರ್ಬೋದು, ಈ ಪಾಕೆಟ್ಗಳೆಲ್ಲ 41 ಗ್ರಾಮ್ ಇದ್ದಾವೆ. ಈ 41 ಗ್ರಾಮ್ ಇರುವಂಥ ಪಾಕೆಟ್ನ ನೀವು 4 ಟೈಮ್ ಮಾಡ್ಕೋಬೋದು. ಯಾಕಂದರೆ ಇದು 100 ಲೀಟ್ರಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಇದಷ್ಟು ಕೊಟ್ಟಿರೋದು. ನಮ್ಗೆ 100 ಲೀಟ್ರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ನಾವು 4 ಸರಿನೂ ಯೂಸ್ ಮಾಡ್ಕೋಬೋದು. ಹೆಂಗೆ ಮಾಡ್ಕೋಬೇಕು ಅಂತಂದರೆ, 41 ಗ್ರಾಮ್ನ ನೀವು 4 ಭಾಗ ಡಿವೈಡ್ ಮಾಡಿದರೆ ಒಂದು 8 ರಿಂದ 9 ಗ್ರಾಮು. 8 ರಿಂದ 9 ಗ್ರಾಮು ಇದರಲ್ಲಿ ನೋಡಿ, ನಾವು ಇದನ್ನು ಮಾಪ್ ಯೂಸ್ ಮಾಡ್ತೀವಿ. ಇದು 1-2 ಗ್ರಾಮ್, ಇದನ್ನು ತುದಿ ತನಕ ಹಾಕಿದರೆ 2 ರಿಂದ 3 ಗ್ರಾಮ್ ತನಕ ಬರುತ್ತೆ ಇದು. ಸೊ ಇದರಲ್ಲಿ 3 ಚಿಟಿಕೆ ಹಾಕ್ತೀವಿ ನಾವು. 3 ಚಿಟಿಕೆ ಹಾಕಿದರೆ ಎಷ್ಟಾಗುತ್ತೆ ಅಂದರೆ 8 ರಿಂದ 9 ಗ್ರಾಮ್ ಬರುತ್ತೆ. ಓಕೆನಾ? ಈ 8 ರಿಂದ 9 ಗ್ರಾಮು 1 ಟೈಮು, ಅಂದರೆ 25 ಲೀಟ್ರ್ ಕ್ಯಾನಿಗೆ 1 ಟೈಮು. ಅದೇ ರೀತಿ 3 ಸಹಿತ 8 ರಿಂದ 9 ಗ್ರಾಮು ನಾವು ಬೇರೆ ನಮ್ದೇನು ಮದರ್ ಕಲ್ಚರ್ದು ಕ್ಯಾನ್ ತೋರಿಸಿದ್ರೆ ಅದಕ್ಕೆ ಸಪ್ರೇಟ್ ಹಾಕೊಂತೀವಿ. ಇದು ಸಹಿತ ಹಾಗೆ. ಇದು 50 ml ಕೊಟ್ಟಿರೋದು ಇವರು. 50 ml ನ್ಯೂ ಶೇಡಿಂಗ್ ಪೌಡರ್ ಅಂತ ಕೊಟ್ಟಿದ್ದಾರೆ.
ಪ್ರತಿಯೊಂದು ಪ್ರಾಡಕ್ಟಿಂದನೂ ಸಹಿತ ಹೆಂಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಯಾಕಂದರೆ ಎಲ್ಲವೂ ಒಂದೇ ಥರ ನಾವು ನೀರು ಹಾಕಿದ್ವಿ, ಕಲ್ಚರ್ ಹಾಕಿದ್ವಿ, ಬೆಲ್ಲ ಹಾಕಿದ್ವಿ, ರೆಡಿ ಆಗುತ್ತೆ ಅನ್ನೋದಲ್ಲ. ಅದಕ್ಕೆ ಸ್ವಲ್ಪ ಕೆಲವೊಂದನ್ನ ಇದರಲ್ಲಿ ಕೊಟ್ಟಿರೋ ಹಂಗೆ ನಾವು ಮಾಡಬೇಕಾಗತ್ತೆ. ಕೆಲವೊಂದಕ್ಕೆ ನಾವು ಅಕ್ಕಿ ತೊಳೆದು ನೀರು ಹಾಕಬೇಕಾಗತ್ತೆ. ಕೆಲವೊಂದಕ್ಕೆ ವೇಸ್ಟ್ ಡಿಕಂಪೋಸರ್ ರೆಡಿ ಆಗಿರೋದನ್ನ ಒಂದು ಲೀಟ್ರ್ 2 ಲೀಟ್ರ್ ಹಾಕಬೇಕು ಅಂತ ಇರುತ್ತೆ. ಅಷ್ಟು ಒಂದೇ ವಿಡಿಯೋದಲ್ಲಿ ಹೇಳಿದರೆ ಅದು ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ. ಸೊ ನೀವು ಇವಾಗ 50 ml ಇದೆ, 50 ml 4 ಭಾಗ ಮಾಡ್ಕೋಬೇಕು. ನೀವು 50 ml 4 ಭಾಗ ಮಾಡ್ಕೊಂಡು ಎಷ್ಟಾಗುತ್ತೆ ಅಂತಂದರೆ ನೀವು ಎಷ್ಟು ಒಂದು 12.5 ml ನೀವು ಇದನ್ನು ಒಂದು ಕ್ಯಾನಿ ಹಾಕ್ಯಬೋದು. ನೀವು ಇಷ್ಟು ಥರ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಈ ರೀತಿ ನಾನು ಇವಾಗ ಹೊರ ಬಂದು ತೋರಿಸ್ತೀನಿ. ನಾನು ಅವಾಗ ಪ್ರಮಾಣ ತೋರಿಸ್ದಂಗೆ ನೀವು ಅಷ್ಟಕ್ಕೂ 20 ಲೀಟ್ರ್ ಇಲ್ಲಿವರೆಗೂ ನೀರು ತುಂಬಿಸ್ಕೋಬೇಕು. ನೀರು ತುಂಬಿಸ್ಕೊಂಡು ಅಷ್ಟು ಕಲ್ಚರ್ನ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಅವ್ರು ಹೇಳೋದು 100 ಲೀಟ್ರಿಗೆ ಈಗ 100 ಲೀಟ್ರ್ ಏನಿರುತ್ತಲ್ಲ ನೀರಿಗೆ 1 kg ಬೆಲ್ಲ ಹಾಕು ಅಂತ ಹೇಳ್ತಾರೆ. ಬಟ್ ನಾವು ಮಾಡ್ತಿರೋದು ಬಂದ್ಬಿಟ್ಟು ಬರೀ 25 ಲೀಟ್ರಿಂದ ಇದು 25 ಲೀಟ್ರಿಂದು. ಸೊ 25 ಲೀಟ್ರ್ ಮದರ್ ಕಲ್ಚರ್ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೆಲ್ಲ ಹಾಕಬೇಕು ಅಂತಂದರೆ ಬರೀ 1/4 kg ಬೆಲ್ಲ ಹಾಕ್ರಿ. ಒಂದೊಂದಕ್ಕೆ ಒಂದು 200 ಗ್ರಾಮ್ ಆದರೂ ಸಾಕು. 200ರಿಂದ 250 ಗ್ರಾಮ್ ಬೆಲ್ಲ ಈ 25 ಲೀಟ್ರ್ ಕ್ಯಾನಿ ಹಾಕಿದ್ರೆ ಸಾಕು. ಅಷ್ಟಕ್ಕೂ ನೀವು ಸಪ್ರೇಟಾಗಿ ನೀರು ತುಂಬಿಸ್ಬೇಕು. ಇದನ್ನು ಕ್ಯಾನಿಗೆ ಹೆಸರು ಬರ್ಕೊಳ್ರಿ. ಇದು ಏನು NPKನ, ಇದು ವ್ಯಾಮ, ಇದೇನು ಗೋಕೃಪಾಮೃತನ, ಇದು ವೇಸ್ಟ್ ಡಿಕಂಪೋಸರ್, ಟ್ರೈಕೋಡರ್ಮನ, ನ್ಯೂ ವೇಸ್ಟ್ ಡಿಕಂಪೋಸರ್, ಅಷ್ಟಕ್ಕೂ ಹೆಸರು ಕರೆಕ್ಟಾಗಿ ಬರ್ಕೊಳ್ರಿ. ಬರ್ಕೊಂಬಿಟ್ಟು ನೀವು ಪ್ರತಿಯೊಂದಕ್ಕೂ ಸಹಿತ ಸಪ್ರೇಟ್ ಮದರ್ ಕಲ್ಚರ್ ಹಾಕ್ಬಿಟ್ಟು ಆಮೇಲೆ ಅದರಲ್ಲಿ ಕೊಟ್ಟಿದ್ದಾರೆ ಕೆಲವೊಂದಕ್ಕೆ ಏನೇನು ಹಾಕ್ಬೇಕು, ಅಕ್ಕಿ ತೊಳೆದು ನೀರು ಹಾಕ್ಬೇಕು ಅಂತ ಇರುತ್ತೆ. ಸೊ ಕೆಲವೊಂದಕ್ಕೆ ಆಲೂಗಡ್ಡೆ ಸ್ವಲ್ಪ ಇದು ಮಾಡಿರೋ ನೀರು ಆಲೂಗಡ್ಡೆ ಕಿವುಚು ಹಾಕ್ಬೇಕು ಅಂತ ಇರುತ್ತೆ. ಅವನ್ನ ಅದರಲ್ಲಿ ಹೆಂಗೆ ಪ್ರಾಡಕ್ಟ್ ಹಿಂದ್ಗಡೆ ಹೆಂಗೆ ಕೊಟ್ಟಿರ್ತಾರಲ್ಲ ಅದೇ ರೀತಿ ನೀವು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಆ ಕಲ್ಚರ್ಗೆ ಹಾಕಬೇಕಾಗುತ್ತೆ. ಯಾಕಂದರೆ ಜೀವಾಣುಗಳು ವೃದ್ಧಿ ಆಗೋಕ್ಕೆ ಅದು ಸಪೋರ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಅಷ್ಟು ಬೆಲ್ಲ ನೀರು ಅದರಲ್ಲಿ ಕೊಟ್ಟಿರೋಂಗೆ ಅಷ್ಟು ಹಾಕ್ಬಿಟ್ಟು ನೀವು 6 ದಿನ ಇದನ್ನು ತಯಾರು ಮಾಡ್ಕೋಬೇಕು. 6 ದಿನ ನೀವು ತಿರುಗಿಸಿದ್ದೆ ಆದರೆ ಇದ್ರ ಒಳಗಡೆ ಈ ರೀತಿ ಮದರ್ ಕಲ್ಚರ್ ರೆಡಿ ಆಗುತ್ತೆ. ಒಳಗಡೆ ಇದು ನೋಡ್ತಿರ್ಬೋದು, ಇದು ಮದರ್ ಕಲ್ಚರು ಒಂಥರ ಇದು ನಮ್ಗೆ ಪರ್ಮನೆಂಟ್. ಇದು ಎಷ್ಟು ಚೆನ್ನಾಗಿ ಇಟ್ಕೊತೀವೋ ನೀವು ಅಷ್ಟು ದಿನ ಬಾಳಿಕೆ ಬರುತ್ತೆ. ನಾವು ಯೂಶ್ವಲಿ ಹೆಂಗೆ ಮಾಡ್ತಿದ್ದೀವಿ ಅಂತಂದರೆ ಒಂದು ಸರಿ ನಾವು ಮದರ್ ಕಲ್ಚರ್ ರೆಡಿ ಮಾಡ್ಕೊಂಡ್ವಿ ಅಂತಂದರೆ ಇದನ್ನು 6 ತಿಂಗಳ ತನಕ ಇದನ್ನು ಇಟ್ಕೊತೀವಿ. 6 ತಿಂಗಳ ತನಕ ಇಟ್ಕೊಂಡು ಮತ್ತೆ ಇನ್ನೊಂದು ಸರಿ ನಾನು ಹೇಳಿದ್ನಲ್ಲ ಆವಾಗಲೇ ಪಾಕೆಟಲ್ಲಿ ತೋರಿಸ್ದಂಗೆ ನಾವು ಬರೀ 1 ಟೈಮ್ ಮಾಡ್ಕೊಂಡಿದ್ದೀವಿ. ಪಾಕೆಟಲ್ಲಿ ಅಥವಾ ಬಾಟಲಲ್ಲಿರೋದನ್ನ 1 ಟೈಮ್, ಅದನ್ನು ಇನ್ನೂ 3 ಟೈಮ್ ಅಂದರೆ ಟೋಟಲ್ 4 ಟೈಮ್ ಮಾಡ್ಕೋಬೋದು. ಸೊ ಪ್ರತಿ 6 ತಿಂಗಳಿಗೊಮ್ಮೆ ನಾವು ಏನು ಮಾಡ್ಬಿಡ್ತೀವಿ ಅಂತಂದರೆ ಅಷ್ಟು ಮತ್ತೆ ಚೆಲ್ಲಿ ಮತ್ತೆ ಇನ್ನೊಂದ್ಸರಿ ಪ್ರಿಪೇರ್ ಮಾಡ್ಕೊತೀವಿ. ಮತ್ತು ನೀವು ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ಕೊತೀವಿ ಅಂತಂದರೆ ನಾವು ಪ್ರತಿ ಕಲ್ಚರಲ್ಲೂ ಸಹಿತ 2 ಲೀಟ್ರ್ ತಗೊಂತೀವಿ. ಇದರಲ್ಲಿ 2 ಲೀಟ್ರು, ಇದರಲ್ಲೊಂದು 2 ಲೀಟ್ರು, ಇದರೊಂದು 2 ಲೀಟ್ರು, 2 ಲೀಟ್ರ್ ಈ ಥರ ತಗೊಂತೀವಿ. ಯಾಕಂದರೆ ಇದು ನಾವೊಂದು 3 ಜನ ಫ್ರೆಂಡ್ಸ್ ನಡುವೆ ಮಾಡ್ಕೊಂಡಿರೋದು, ಎಲ್ರಿಗೂ ಬೇಕಲ್ಲ. ಸೊ 2ರಿಂದ 3 ಲೀಟ್ರ್ ಹಾಕ್ಯಂತೀವಿ. ಒಂದು ಕೊಡಪಾನ ತಗೊಂಡು ಅಷ್ಟು 2ರಿಂದ 3 ಲೀಟ್ರ್ ಒಂದಕ್ಕೆ ಹಾಕ್ಕೊಂಡು ಹೋಗ್ಬಿಟ್ಟು ನಮ್ಮದು ಡ್ರಮ್ಮಿಗೆ ಹಾಕ್ಕೊಂಡು ಅಲ್ಲಿ ನಾವು ಒಂದು ವಾರ ತಿರುಗಿಸ್ಬಿಟ್ಟು ಆ ಥರ ಮಾಡ್ಕೊತೀವಿ. ಸೊ ನಿಮ್ಮದ್ರಲ್ಲಿ ಬರೀ ನೀವು ಒಬ್ಬರೇ ಮಾಡ್ಕೊತಿದ್ದೀರಿ ಅಂತಂದರೆ ನೀವು ಕೆಳಗಡೆ 1 ಲೀಟ್ರ್ ಉಳಿಸ್ಕೊಳ್ಳಿ ಸಾಕು. ಮದರ್ ಕಲ್ಚರಲ್ಲಿ ನೀವು ಈ ಟೈಮು ನೀವು ಮಾಡ್ತಿದ್ದೀರ ಅಂದರೆ ಕೆಳಗಡೆ 1 ಲೀಟ್ರ್ ಉಳಿಸ್ಕೊಳ್ರಿ. 1 ಲೀಟ್ರ್ ಉಳಿಸ್ಕೊಂಡು ಮೇಲಿನ ಅಷ್ಟನ್ನು ಸಹಿತ ನೀವು ನಿಮ್ಮ ದೊಡ್ಡ ಡ್ರಮ್ ಏನಿರುತ್ತಲ್ಲ, ಒಂದೇ ಡ್ರಮ್ಮಲ್ಲಿ ಅಷ್ಟು ಮಿಕ್ಸ್ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಆ ಡ್ರಮ್ಮಿಗೆ ನೀವು ಕೆಳಗಡೆ 1 ಲೀಟ್ರ್ ಉಳಿಸ್ಕೊಂಡು ಅಷ್ಟನ್ನು ಹಾಕ್ಬೋದು. ನೀವು ಹಾಕಿ ಮತ್ತೆ ನೀವು ಅದನ್ನು ನಿಮ್ಮ ತೋಟದಲ್ಲಿ ಹೆಂಗೈತೆ ಹಂಗೆ ಮಾಡ್ಕೊಳ್ರಿ. ಬಟ್ ಇದಕ್ಕೆ ಒಂದ್ಸರಿ ನೀವು ತಕ್ಕಂದಾದ್ಮೇಲೆ ಕೆಳಗಡೆ ಅಷ್ಟೇ 1 ಲೀಟ್ರ್ ಉಳಿಸಿದೇನು ಮತ್ತೆ ಇದಕ್ಕೆ ನೀರು ಹಾಕಿ ಬೆಲ್ಲ ಹಾಕ್ಬೇಕು. ನಾನು ಹೇಳಿದ್ನಲ್ಲ, ನೀರು 20 ಲೀಟ್ರ್ ಮೇಲ್ಗಡೆ ಇಲ್ಲಿ ತನಕ ನೀರು ಹಾಕಿ ಮತ್ತೆ 1/4 kg ಬೆಲ್ಲ ಹಾಕ್ಬೇಕು. 1/4 kg ಬೆಲ್ಲ ಹಾಕಿ ಮತ್ತೆ 1 ವಾರ ನೀವು ತಿರುಗಿಟ್ರಿ ಅಂತಂದರೆ ಇದು ಹಾಳಾಗೋದಿಲ್ಲ. ಇದು ಮತ್ತೆ ನೀವು 1 ತಿಂಗಳು 2 ತಿಂಗಳ ತನಕ ಏನೂ ಆಗೋದಿಲ್ಲ. ಇದನ್ನು ಹೆಂಗೆ ಕಾಪಾಡ್ಕೋಬೇಕು, ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ಅಂದರೆ ಈ ಒಂದ್ಸರಿ ನೀವು ತಕ್ಕಂದ್ರಿ ನೀರು ತುಂಬಿಸಿದ್ರಿ, 1 ವಾರ ರೆಡಿ ಆಯಿತು. ರೆಡಿ ಆದಮೇಲೆ ಇದ್ರ ಒಳಗಡೆ ಯಾವುದೇ ರೀತಿಯ ಸೊಳ್ಳೆಗಳು ಯಾವ ಕ್ರಿಮಿಕೀಟಗಳು ಹೋಗ್ಲಿಲ್ಲಂಗೆ ನೀಟಾಗಿ ಇದನ್ನು ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಒಂದೇ ಒಂದು ಪಿನ್ನ ತಗೊಂಡು ಒಂದೇ ಒಂದು ಭಾಳ ಸಣ್ಣ ಪ್ರಮಾಣದ ತೂತು ಮಾಡ್ಬೇಕು. ಇದರಲ್ಲಿ ಒಂಚೂರು ಗಾಳಿ ಆಡಂಗೆ ಸಣ್ಣ ಪ್ರಮಾಣದ ತೂತು ಮಾಡಿಬಿಟ್ಟು ಇದನ್ನು ನೀವು ಕ್ಲೋಸ್ ಮಾಡಿಬಿಟ್ರಿ ಅಂತಂದರೆ ತಿಂಗಳಿಗೊಮ್ಮೆ ನೀವು ಓಪನ್ ಮಾಡಿರಿ. ಆಯಿತಾ? ತಿಂಗಳಿಗೊಮ್ಮೆ ಓಪನ್ ಮಾಡಿರಿ. ಪ್ರತಿ ಸರಿ ನೀವು ಕಲ್ಚರ್ ತಕ್ಕಂದಿರಲ್ಲ, ತಕ್ಕಂದಾದ್ಮೇಲೆ ಮತ್ತೆ ನೀರು ತುಂಬಿಸಿ ಮತ್ತೆ ಬೆಲ್ಲ ಹಾಕಿ ಮತ್ತೆ ನೀವು ತಿರುಗಿಸ್ಬಿಟ್ಟು ಇಡಬೇಕು. ನೀವು ಪದೇ ತಿರ್ಸ್ಕೊಂತಾನೆ ಇರ್ರಿ ಅಂತ ಯಾರು ಹೇಳೋಲ್ಲ. ನೀವು 1 ಟೈಮ್ ನೀವು ಇದನ್ನು ರೆಡಿ ಮಾಡಿ ಇಟ್ರಿ ಅಂತಂದರೆ ನೀವು 1 ತಿಂಗಳು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ನೀವು ನಾನು 3-4 ತಿಂಗಳು ಇದನ್ನು ಯೂಸೇ ಮಾಡ್ತಿಲ್ಲ ಅಂತಂತಂದರೆ, ನೀವು 3-4 ತಿಂಗಳು ನಾನೆಲ್ಲ ಹೊರ ಹೊಂಟೀನಿ, ಈ ಮದರ್ ಕಲ್ಚರ್ ನಾವು ಯೂಸ್ ಮಾಡೋಕೆ ಆಗ್ತಿಲ್ಲ ಅಂದವ್ರು ಏನು ಮಾಡ್ರಿ ಅಂತಂದರೆ, ನೀವು ಒಂದ್ಸರಿ ಮದರ್ ಕಲ್ಚರ್ ಇದು ರೆಡಿ ಮಾಡ್ಕೊಂಡು ಆದಮೇಲೆ
ತಿಂಗಳಿಗೆ ತಿಂಗಳಿಗೊಮ್ಮೆ ಒಂದು 50 ಗ್ರಾಮ್ ಆದರೂ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕ್ಬೇಕು. ನೀವು ತಿರುಗಿಸ್ಲಿಲ್ಲದ್ರೆ ಬೇಜಾರಿಲ್ಲ, ಈ ಜೀವಾಣುಗಳಿಗೆ ಊಟ ಬೇಕೇ ಬೇಕು. ಸೊ ತಿಂಗಳಿಗೆ ಒಂದು 50 ಗ್ರಾಮ್ ಆದರೂ ಸಹಿತ ನೀವು ಬೆಲ್ಲ ಹಾಕಿದ್ದಾದರೆ ನೀವು 6 ತಿಂಗಳ ತನಕ ನಾವು ಇದನ್ನು ಮದರ್ ಕಲ್ಚರ್ ನಾವು ತಗೊಳ್ಳೋದೇ ಇಲ್ಲ ಅಂದರೂ ಸಹಿತ ನಡೀತೈತಿ. ಅದರೊಳಗಡೆ ಬೆಲ್ಲದ ಪ್ರಮಾಣ ಇರೋದ್ರಿಂದ ಜೀವಾಣುಗಳಿಗೆ ಊಟ ಸಿಗುತ್ತೆ, ಊಟ ಸಿಕ್ಕು ಅವು ಆರಾಮಾಗಿರ್ತವೆ. ನೀವು ಆ ರೀತಿ ಮದರ್ ಕಲ್ಚರ್ನ ರೆಡಿ ಮಾಡಿ ಇಟ್ಕೋಬೇಕು. ಇದರಲ್ಲಿ ಏನೇ ಡೌಟ್ಸ್ ಇರೋ ಸಹಿತ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ, ನಾನು ಹೆಲ್ಪ್ ಮಾಡ್ತೀನಿ. ಒನ್ ಟೈಮ್ ಇದನ್ನು ಅಷ್ಟು ಮದರ್ ಕಲ್ಚರ್ ನೀವು ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ಏನು ಹೇಳ್ತೀನಲ್ಲ, ಇದನ್ನು ಏರ್ ಟೈಟ್ ಮಾಡಬೇಕು. ಏರ್ ಟೈಟ್ ಅಂತಂದ್ರೆ ಏನಂದರೆ ಫುಲ್ ಗಾಳಿನೇ ಹೋಗಬಾರ್ದು ಇದಕ್ಕೆ, ಅಷ್ಟು ನೀವು ಟೈಟಾಗಿ ಇದನ್ನು ಈ ಉಳಿದಿರೋ ಅಂಥ ಕಲ್ಚರ್ ಏನಂದ್ರೆ ಇದನ್ನು ಹಂಗೆ ಇಟ್ಕೋಬೇಕು. ಇವೆಲ್ಲ ಎಷ್ಟು ವರ್ಷ ಬರ್ತದೆ ಅಂದರೆ 2 ವರ್ಷದ ತನಕ ಇವಕ್ಕೆ ಎಕ್ಸ್ಪೈರ್ ಇರೋಲ್ಲ. 2 ವರ್ಷದ ತನಕ ಇವೇನೂ ಆಗಲ್ಲ. ಈಗ ಒಳಗಡೆ ಇರೋ ನೀರಿನ ಕಲ್ಚರು ಅದರೊಳಗಡೆ ಅವು ಏನಾಗಲ್ಲ, ಈ ಪುಡಿ ಅಂತ ಏನೂ ಆಗೋದೇ ಇಲ್ಲ. 2 ವರ್ಷದ ತನಕ ಯಾವ ತೊಂದರೆ ಇಲ್ಲ. 2 ವರ್ಷ ಆದಮೇಲೆ ಮತ್ತೆ ಇನ್ನೊಂದ್ಸರಿ ನಾವು ತರಿಸ್ಕೋಬೇಕಾಗತ್ತೆ, ತರಿಸ್ಕೊಂಡು ಮತ್ತೆ ಇನ್ನೊಂದ್ಸರಿ ಮಾಡ್ಬೇಕಾಗಿರುತ್ತೆ. ನೀವು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿರಿ ಇದ್ರ ರೇಟ್ ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು. ನಿಮಗೆ ನಾನು ಇಲ್ಲೇ ಹೇಳ್ಬಿಡ್ತೀನಿ ರೇಟ್. ಅವರು MRP ರೇಟ್ ಇಲ್ಲಿ ಕೊಟ್ಟಿದ್ದಾರೆ. ಒಂದೊಂದು ಈ ಕಲ್ಚರ್ 770 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಇದು ಟ್ರೈಕೋಡರ್ಮ ಕಲ್ಚರ್ ಬಂದ್ಬಿಟ್ಟು 680 ರೂಪಾಯಿ ಅಂತ ಕೊಟ್ಟಿದ್ದಾರೆ. ವ್ಯಾಮ್ ಕಲ್ಚರ್ ಬಂದ್ಬಿಟ್ಟು 680 ರೂಪಾಯಿ ಪ್ಯಾಕೆಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದೆಷ್ಟು ಅಂದರೆ 150 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಇದು ವೇಸ್ಟ್ ಡಿಕಂಪೋಸರು. ನೆಕ್ಸ್ಟ್ ಇದು ಬಂದ್ಬಿಟ್ಟು ನ್ಯೂ ವೇಸ್ಟ್ ಡಿಕಂಪೋಸರು ನಿಮಗೆ MRP ರೇಟ್ ಎಷ್ಟು ಅಂತಂದರೆ 300 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಷ್ಟು ಖರ್ಚು ಮಾಡಿದರೆ ಇದನ್ನು ಆರಾಮಾಗಿ ನೀವು 2 ವರ್ಷದ ತನಕ ಯೂಸ್ ಮಾಡ್ಬೋದು. 6 ತಿಂಗಳಿಗೊಮ್ಮೆ ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ರಿ. 6 ತಿಂಗಳಿಗೊಮ್ಮೆ ಫ್ರೆಶ್ ರೆಡಿ ಮಾಡ್ಕೊಳ್ರಿ, ಯೂಸ್ ಮಾಡ್ಕೊಳ್ರಿ. ಇದನ್ನು ಹೆಂಗೆ ಇಡಬೇಕು ಅಂತಂದರೆ ನಾನು ಹೇಳಿದ್ನಲ್ಲಿ ಇದನ್ನು ಈ ಥರದವನ್ನೆಲ್ಲ ಏರ್ ಟೈಟ್ ಮಾಡಿ ಇಟ್ಬಿಡ್ರಿ, ಒಟ್ಟ ಗಾಳಿ ಹೋಗಬಾರ್ದು. ಆಮೇಲೆ ಇವಕ್ಕೆಲ್ಲ ಏನು ಮಾಡ್ಬೇಕು ಅಂತಂದರೆ ನೀಟಾಗಿ ಹಿಂಗೆ ಮಡಚಿಬಿಟ್ಟು, ಇಲ್ಲಿ ನೋಡಿರಿ ನಮ್ಮ ಫ್ರೆಂಡ್ ಸುಟ್ಟಿದ್ದಾನೆ, ಮೇಲ್ಗಡೆ ಸುಟ್ಬಿಟ್ಟು ಈ ರೀತಿ ಅದನ್ನು ಸೇಫ್ಟಿಯಾಗಿ ಪಿನ್ ಹೊಡೆದು ಇಟ್ಬಿಟ್ಟ. ಇವನ್ನ ನೋಡಿ ಈ ಥರ ಒಟ್ಟು ಬೀಳಬಾರ್ದು, ಒಟ್ಟು ಇದರಲ್ಲಿ ಜಾಸ್ತಿ ಗಾಳಿ ತೇವಾಂಶ ಹೋಗಬಾರ್ದು ಇದಕ್ಕೆ. ಆ ರೀತಿ ನಾವು ತೇವಾಂಶ ನೀರು ಗಾಳಿ ಹೋಗ್ಲಿಲ್ಲಂಗೆ ಇದನ್ನು ಸ್ವಲ್ಪ ಟೈಟ್ ಮಾಡಿ ಈ ರೀತಿ ಇಟ್ಕೊಂಡ್ಬಿಟ್ರೆ ನೀವು 2 ವರ್ಷದ ತನಕ ಏನು ಸಮಸ್ಯೆ ಬರೋಲ್ಲ ನಿಮಗೆ. ಇವಾಗ ಕಲ್ಚರ್ನ ಯಾವ ರೀತಿ ತೊಗೊಂಡೋಗ್ಬೇಕು ಮದರ್ ಕಲ್ಚರಿಂದ ಅಂತಂದರೆ, ಫಸ್ಟು ಇನ್ನೆಲ್ಲ ಓಪನ್ ಮಾಡ್ಕೊಳ್ರಿ, ತಲೆ ಸೌಂಡ್ ಮಾಡ್ಬೇಡ. ಓಪನ್ ಮಾಡ್ಕೊಂಡ್ಮೇಲೆ ಇನ್ನು ತಿರ್ಸ್ಬೇಕು ಹಿಂಗೆ ಒಂದು ಟೈಮು. ತಿರ್ಗಿಸಿದ್ರೆ ನಿಮ್ಗೆ ಕಲ್ಚರು ಚೆನ್ನಾಗಿದೆಯಾ ಇಲ್ವ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಇದು ನಾವು ತಿರ್ಗಿಸ್ದಾಗ ಸಿಕ್ಕಾಪಟ್ಟೆ ಸೌಂಡ್ ಬರ್ಬೇಕು, ಸುರ್ರು ಅಂತಿರ್ಬೇಕು. ಅದು ಸೌಂಡ್ ಇದರಲ್ಲಿ ಕೇಳುತ್ತೆ ಇಲ್ಲ ಗೊತ್ತಿಲ್ಲ, ನಮಗೆ ಮಾತ್ರ ನೀಟಾಗಿ ಕೇಳಿಸ್ತೈತೆ. ಜಾಸ್ತಿ ಸೌಂಡ್ ಇರಬೇಕು, ಸ್ಮೆಲ್ ಮಾತ್ರ ಸಿಕ್ಕಾಪಟ್ಟೆ ಸ್ಮೆಲ್ ಇರಬೇಕು, ಗಮ್ಮ ಅಂತಿರ್ಬೇಕು ಹಂಗೆ. ಸೊ ಭಾರಿ ಚೆನ್ನಾಗಿರ್ಬೇಕು ಸ್ಮೆಲ್ಲು, ಒಂಥರ ಈ ಬೆಲ್ಲದ್ದು ಫುಲ್ಲು ಸ್ಮೆಲ್ ಬರುತ್ತಲ್ಲ ಆ ಥರ ಇರುತ್ತೆ. ಸೊ ಒಗರು ಸ್ಮೆಲ್ ಇರುತ್ತೆ. ಆ ಥರ ಸ್ಮೆಲ್ ಇತ್ತು ಅಂದರೆ ಕಲ್ಚರು ಹಾಳಾಗಿಲ್ಲ, ಚೆನ್ನಾಗಿದೆ ಅಂತ. ಆಮೇಲೆ ಇದರಲ್ಲಿ ಯಾವ ಹುಳ ಗಿಳ ಆಗಿರಬಾರ್ದು. ಸೊ ಒಂದು 25 ಲೀಟ್ರ್ ಕ್ಯಾನಿಂದ 2 ಲೀಟ್ರ್ ನಾವು ತಗೊತೀವಿ. ನೀವು ಒಬ್ಬರೇ ಮಾಡ್ಕೊತೀರ ನಿಮ್ಮ ತೋಟಕ್ಕೆ ಅಂದರೆ ಕೆಳಗಡೆ 1 ಲೀಟ್ರ್ ಅಷ್ಟೇ ಉಳಿಸ್ಕೊಳ್ರಿ, ಮಿಕ್ಕಿದ್ದೆಲ್ಲ ತಗೊಂಡು ಹಾಕ್ಕೊಳ್ರಿ ನೀವು. ಸೊ ಆ ರೀತಿ ಮಾಡ್ಕೊಳ್ಳಿ. ಇಲ್ಲ ಇದು ಹೆಂಗೆ ಅಂದರೆ ಒಂಥರ ಹೆಪ್ಪಿದ್ದಂಗೆ, ನೀವು 1 ಲೀಟ್ರ್ ತಗೊಂಡು ಹಾಕಿರೋ ನಡಿತೈತಿ, ಅರ್ಧ ಲೀಟ್ರ್ ತಗೊಂಡು ಹಾಕಿರೋ ನಡಿತೈತಿ, 2 ಲೀಟ್ರ್ ತಗೊಂಡು ಹಾಕಿರೋ ನಡಿತೈತಿ. ಸೊ ಈ ರೀತಿ ಮತ್ತೆ ಕಳ್ಸ್ಕೋಬೇಕು. ನೋಡ್ತಿರ್ಬೋದು ಈ ರೀತಿ ಇರಬೇಕು ಕಲ್ಚರ್. 2 ಲೀಟ್ರ್ ತಗೋಬೇಕು, ಹಾಕೊಳ್ರಿ ಒಂದೇ ಕೊಡಪಾನಕ್ಕೆ ನಡಿತೈತಿ. ಪ್ರತಿ ಒಂದು ಕೋಲ್ ನೀವು ಒಂದು ಕಡೆ ಎದ್ದಿದ್ದೀರಾ ಅಂದರೆ ಅದೇ ಕೋಲ್ನ ಡೈರೆಕ್ಟಾಗಿ ಇನ್ನೊಂದಕ್ಕೆ ಎದ್ದಕ್ಕೆ ಹೋಗ್ಬೇಡ್ರಿ, ಓಕೆನಾ. ಆ ಕೋಲ್ನ ಮತ್ತೆ ಒಂದ್ಸರಿ ತೊಳ್ಕೊಬೇಕು. ಈ ಥರ ತೊಳ್ಕೊಂಡ್ಬಿಟ್ಟು ಮತ್ತೆ ಫ್ರೆಶ್ ಆಗಿ ಇನ್ನೊಂದು ಕಲ್ಚರ್ಗೆ ಎದ್ಕೊಳ್ರಿ. ಈಗ ನೋಡ್ರಿ ಆ ಥರ ಫುಲ್ ತಿರ್ಸ್ಕೋಬೇಕು, ಈ ರೀತಿ ತಿರ್ಸ್ಕೋಬೇಕು. ತಿರ್ಸ್ಕೊಂಡ್ಬಿಟ್ಟು 2 ಲೀಟ್ರ್ ಹಾಕೋಬೇಕು ನಿಧಾನ. ಸಪ್ರೇಟ್ ಕೋಲು ಒಂದೊಂದು ಕ್ಯಾನಿಗೆ ಒಂದೊಂದು ಸಪ್ರೇಟ್ ಕೋಲ್ ಇಟ್ಟರೆ ಇನ್ನೂ ಉತ್ತಮ. ಅದು ಆ್ಯಕ್ಚುಲಿ ಬೆಸ್ಟ್ ಕೆಲಸ. ನಾವು ಮೊದಲು ಹಂಗೆ ಮಾಡಿದ್ವಿ, ಬಟ್ ಕೋಲ್ ಕಳೆದಿದ್ದಕ್ಕೆ, ಕೋಲ್ ಇಲ್ದಕ್ಕೆ ಒಂದೇ ಕೋಲ್ನ ಈ ಥರ ಮಾಡ್ಕೊಂಡಿದ್ದೀವಿ. ತೊಳೆದು ಯೂಸ್ ಮಾಡಿರಿ. ನಾವು ಇವತ್ತು ಕೊನೆ ಕ್ಯಾನಿಂದ ಹಾಕೊಂತಿದ್ದೀವಿ. ಇಷ್ಟು ಹಾಕ್ಯಂದು ಅಷ್ಟನ್ನು ಕ್ಲೋಸ್ ಮಾಡಬೇಕು. ನಾನು ಹೇಳ್ದಂಗೆ ಪ್ರತಿ ಕ್ಯಾನಿಗೂ ಅದ್ರ ಹೆಸರು ಬರೆದ್ಬಿಟ್ರಿ. ಕ್ಯಾನಿಗೆ ಒಂದು ಸಣ್ಣ ಚಿಕ್ಕದಾದ ಒಂದು ಪಿನ್ ಸೈಜ್ ಇರೋಂಥ ಒಂದು ಸಣ್ಣ ತೂತು ಮಿಡ್ಲಲ್ಲಿ ಇರಬೇಕು, ಓಕೆನಾ. ಅಷ್ಟು ಮಾಡ್ಕೊಂಡು ಅಷ್ಟಕ್ಕೆ ಹಾಕು. ನೋಡ್ತಿರ್ಬೋದು 6 ಕಲ್ಚರಿಂದ 12 ಲೀಟ್ರ್ ನಮಗೆ ಸಿಕ್ಕಿದೆ. ಇದು 14 ಲೀಟ್ರ್ ಕೊಡಪಾನ.
ಇದಕ್ಕೆ ಮಿಕ್ಕಿದ್ದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಮ ತೋಟಕ್ಕೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದನ್ನು ಹಾಕಿ ನಾವು ಬೆಲ್ಲ ಹೆಂಗೆ ಹಾಕ್ತೀವಿ, ಯಾವ ರೀತಿ ಇದನ್ನು ತಿರುಗಿಸ್ತೀವಿ ಎಲ್ಲ ತೋರಿಸ್ತೀನಿ. ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ದಯವಿಟ್ಟು ಮಿಸ್ ಮಾಡದೆ ಕೊನೆವರೆಗೂ ನೋಡಿರಿ, ಅಂದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಇವಾಗ ನೋಡಿದ್ರಲ್ಲ, ಅಲ್ಲಿ ನಾವು ಕಲ್ಚರ್ ತುಂಬ್ಕೊಂಬಂದಿದ್ವಿ. ಆ ಕಲ್ಚರ್ ತುಂಬ್ಕೊಂಬಂದು ಇದಕ್ಕೆ ಆಲ್ರೆಡಿ ಈಗ ಬೆಲ್ಲ ಹಾಕಿದ್ದೀವಿ. ಬೆಲ್ಲ ಹಾಕಿದ ಮೇಲೆ ಈ ಮಿಕ್ಕಿರೋ ಕಲ್ಚರ್ನ ಒಟ್ಟು ಒಂದು ಕೊಡಪಾನ ಕಲ್ಚರ್ ತೊಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಿದ್ದೀವಿ. ಇದು 500 ಲೀಟ್ರ್ ಕೆಪಾಸಿಟಿ ಇರುವಂಥ ನಮ್ಮದು ಡ್ರಮ್ಮು, ಓಕೆನಾ. ಸೊ ಈ ಡ್ರಮ್ಮಿಗೆ ನಾವಿವಾಗ ಮದರ್ ಕಲ್ಚರ್ ಹಾಕಿದ್ವಿ. ನೋಡ್ತಿರ್ಬೋದು, ಮದರ್ ಕಲ್ಚರು ಬೆಲ್ಲ 5 kg ಬೆಲ್ಲ, 500 ಲೀಟ್ರಿಗೆ 5 kg ಬೆಲ್ಲ, ಇದು ಒಂದು ಕೊಡಪಾನ 14 ಲೀಟ್ರ್ ಕೆಪಾಸಿಟಿ ಇರುವಂಥ ಕೊಡಪಾನದಾಗೆ ಮದರ್ ಕಲ್ಚರ್ನ ಹಾಕಿದ್ವಿ. ಕಲರ್ ಈ ಥರ ಬಂದಿದೆ. ಸೊ ಇದ್ರಾಗ ಜೀವಾಣುಗಳು ಇದಾವೆ. ಈಗ ಜೀವಾಣುಗಳಿಗೆ ಆಲ್ರೆಡಿ ಊಟಕ್ಕೆ ನಾವು ಬೆಲ್ಲನೂ ಹಾಕಾಯ್ತು. ಈಗ ಇದನ್ನು ತಿರ್ಸೋಕ್ಕೆ ನಾವು 7 ದಿನ ಟೈಮ್ ತೊಗೊತೀವಿ, ಹೌದಾ. ಪ್ರತಿ ಸರಿನೂ 7 ದಿನ ನಾವು ಪ್ರತಿ 2 ಸರಿ ದಿನಕ್ಕೆ 2 ಸರಿ ಬಂದು ತಿರ್ಗಿಸ್ಕೋಬೇಕು. ಸೊ ತಿರ್ಸೋಕ್ಕೋಸ್ಕರ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸು ಆಲ್ರೆಡಿ ನಾನು ಮೊದಲಿಂದ ಫಾಲೋ ಮಾಡ್ತಿದ್ದೆ, ಅವ್ರಿಗೆ ಗೊತ್ತಿರುತ್ತೆ. ನಾವು ಅಕ್ವೇರಿಯಂ ಅಂದರೆ ಈ ಮೀನು ಸಾಕ್ತಾರಲ್ಲ, ಅವರು ಅಕ್ವೇರಿಯಂ ಏನು ಟ್ಯಾಂಕ್ ಇಟ್ಕೊಂಡಿರ್ತಲ್ಲ, ಆ ಟ್ಯಾಂಕಲ್ಲಿ ಗುಳ್ಳಿ ಬರೋಕ್ಕೆ ಏನು ಏರ್ ಸಪ್ಲೈಗೆ ಅವ್ರೇನು ಆಕ್ಸಿಜನ್ ಪಂಪ್ ಯೂಸ್ ಮಾಡ್ತಾರಲ್ಲ, ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ನಮ್ಮ ಮದರ್ ಕಲ್ಚರ್ನ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡೋದು, ಅಂದರೆ ಜಾಸ್ತಿ ಮಾಡೋದು, ಜೀವಾಣುಗಳ ಸಂಖ್ಯೆ ಜಾಸ್ತಿ ಮಾಡೋದು. ದಿನ ಬಂದು ತಿರ್ಸೋ ಅವಶ್ಯಕತೆನೇ ಇರೋಲ್ಲ. ಒಂದು ಸರಿ ನಾವು ಅದನ್ನು ಹಾಕಿ ಹೋಗ್ಬಿಟ್ರೆ 7 ದಿನಕ್ಕೆ ರೆಡಿ ಆಗುವಂಥ ಈ ಜೀವಾಮೃತದ ಕಲ್ಚರು ಕೇವಲ 3 ದಿನಕ್ಕೆ ರೆಡಿ ಆಗುತ್ತೆ. ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ. ನಾವು ಆಲ್ರೆಡಿ 1 ವರ್ಷದಿಂದ ಈ ಟೆಕ್ನಾಲಜಿನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೀವಿ. ನಾನು ಆವಾಗಲೇ ಹೇಳ್ದಂಗೆ ನೋಡ್ತಿರ್ಬೋದು, ಅಕ್ವೇರಿಯಂ ಟ್ಯಾಂಕ್ ಏನು ಮೀನಿನ ಟ್ಯಾಂಕ್ ಇರುತ್ತಲ್ಲ, ಅದರಲ್ಲಿ ಹಾಕುವಂಥ ಇದು ಏರ್ ಪಂಪು. ಈ ಏರ್ ಪಂಪ್ನ ನೀವು ಈ ಮದರ್ ಕಲ್ಚರ್ ತಂದು ಹಾಕಿರ್ತೀರಲ್ಲ, ಒಟ್ಟು ಜೀವಾಣುಗಳ ಕಲ್ಚರ್ನ ನೀವು ಮಲ್ಟಿಪ್ಲಿಕೇಶನ್ ಮಾಡೋಕ್ಕೋಸ್ಕರ ಇದನ್ನು ಈ ರೀತಿ ಹಾಕೊಂಡ್ಬಿಟ್ರೆ ನೋಡ್ತಿರ್ಬೋದು, ಇದು ಈ ರೀತಿ ಒಳಗಡೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಅಂದರೆ ಗಾಳಿ ಬಿಡುತ್ತೆ. ಜೀವಾಣುಗಳಿಗೆ ಬೇಕಿರೋದು ಗಾಳಿ. ನಾವು ಏನು ದಿನಕ್ಕೆ 2 ಸರಿ ತಿರುಗಿಸ್ತಾವಲ್ಲ, ನಾವು ತಿರುಗಿಸ್ದಾಗೂ ಸಹಿತ ಕ್ಲಾಕ್ ವೈಸ್, ಅಂದರೆ ಸೊ ಗಡಿಯಾರ ದಿಕ್ಕಲ್ಲಿ ತಿರ್ಸೋಗ್ತೀವಲ್ಲ, ತಿರ್ಸ್ದಾಗೂ ಸಹಿತ ಅವಕ್ಕೆ ಗಾಳಿ ರೊಟೇಷನ್ ಸ್ವಲ್ಪ ಚೆನ್ನಾಗ್ಬಿಟ್ಟು ಜೀವಾಣುಗಳು ಮಲ್ಟಿಪ್ಲಿಕೇಶನ್ ಆಗ್ತವೆ. ಅದೇ ಕೆಲಸನ ಇದು ಮಾಡುತ್ತೆ. ಆದರೆ ಇದಕ್ಕೆ ನಾವೇನು ಬಂದು ಹೋಗ್ಬೇಕು ಅಂತಿಲ್ಲ. ಒಂದು ಸರಿ ತೊಗೊಂಬಂದ್ಬಿಟ್ಟು ಕರೆಕ್ಟಾಗಿ ಸೆಟಪ್ ಮಾಡಿ ಇದು ತಿರ್ಸೋಕ್ಕೆ ಈ ಮೋಟ್ರೇ ಕಾರಣ. ಇದೇನು 450 ರೂಪಾಯಿ ಕೊಟ್ಟು ತಂದಿರೋವಂಥ ಅಕ್ವೇರಿಯಂ ಮೋಟ್ರ್ ಇದು. ಈ ಏರ್ ಪಂಪ್ ತಂದು ಹಾಕಿದರೆ ಸಾಕು, ದಿನಕ್ಕೆ 7 ತಾಸು ಕರೆಂಟ್ ನಮಗೆ. ದಿನಕ್ಕೆ 7 ತಾಸು ಕರೆಂಟು, 7 ತಾಸು ಹೊಡಿತಿರ್ತದೆ ಒಳಗಡೆ. ಸೊ 7 ದಿನಕ್ಕೆ ರೆಡಿ ಆಗುವಂಥ ಈ ಕಲ್ಚರು ಮಲ್ಟಿಪ್ಲಿಕೇಶನ್ನು ಕೇವಲ 3 ದಿನಕ್ಕೆ ರೆಡಿ ಆಗುತ್ತೆ. ಇದನ್ನೆಲ್ಲ ಹೆಂಗೆ ಸೆಟಪ್ ಮಾಡ್ಕೋಬೇಕು, ಎಷ್ಟು ಖರ್ಚಾಯ್ತು ನನಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಹಿತ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಯಾರ್ಯಾರಿಗೆ ಆ ವಿಡಿಯೋ ಬೇಕು ನನಗೆ ಕಮೆಂಟ್ ಮಾಡಿರಿ. ಡಿಸ್ಕ್ರಿಪ್ಷನಲ್ಲೂ ಸಹಿತ ಆಲ್ರೆಡಿ ನಾನು ವಿಡಿಯೋ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡ್ಕೊಳ್ರಿ. ಈ ರೀತಿ ನಾವು ನಮ್ಮ ತೋಟಕ್ಕೆ ಮದರ್ ಕಲ್ಚರ್ನ ಯೂಸ್ ಮಾಡ್ಕೊಂಬಿಟ್ಟು ಮಲ್ಟಿಪ್ಲಿಕೇಶನ್ನ ಮಾಡಿಕೊಂಡು ನಾವು ಪ್ರತಿ ತಿಂಗಳು 500 ಲೀಟ್ರನ್ನ 2 ಸರಿ ಕೊಡ್ತೀವಿ. ಒಂದು ಸರಿ ಕೊಟ್ಟು ಈಗ ಒಂದು 4 ದಿನಕ್ಕೆ ರೆಡಿ ಆದಮೇಲೆ ಇನ್ನೊಂದು ಸರಿ ಬಿಡ್ತೀವಿ. ಮತ್ತು ಅದೇ ಕಲ್ಚರ್ನ ಕೆಳಗಡೆ ಒಂದು 20 ಲೀಟ್ರ್ ಉಳಿಸ್ಕೊತೀವಿ. ಉಳಿಸ್ಕೊಂಡು ಮತ್ತೆ ನೀರು ತುಂಬಿಸಿ ಮತ್ತೆ 5 kg ಬೆಲ್ಲ ಹಾಕಿದರೆ ಮತ್ತೆ ನಮಗೊಂದು 4-5 ದಿನಕ್ಕೆ ಮತ್ತೆ ರೆಡಿ ಆಗುತ್ತೆ ಕಲ್ಚರು. ಸೊ ಅದನ್ನು ತಿಂಗಳಿಗೆ ಒಟ್ಟು 2 ಟೈಮ್ ಮಾಡಿ 1000 ಲೀಟ್ರ್ ಬಿಡ್ತೀವಿ 1 ಎಕರೆಗೆ. ಸೊ ಈ ಥರ ಬಿಟ್ಕೊಂಡು 1 ತಿಂಗಳಿಗೆ 1 ಸರಿ ಫ್ರೆಶ್ ಆಗಿ ಮದರ್ ಕಲ್ಚರ್ ತೊಗೊಂಬರ್ತೀವಿ. ನಾನು ಮನೆಗೆ ತೋರಿಸಿದ್ನಲ್ಲ ನಿಮಗೆ, ಆ ಮನೆಯಿಂದ ನಾನು 2 ಲೀಟ್ರ್ ಎಲ್ಲದ್ರಿಗೂ ಹಾಕ್ಕೊಂಬಂದು ಈ ಥರ ಅಷ್ಟನ್ನು ಒಂದೇ ಇದಕ್ಕೆ ಹಾಕಿ ಪ್ರತಿ ತಿಂಗಳಿಗೆ 1 ಸರಿ ಫ್ರೆಶ್ ತೊಗೊಂಬರ್ತೀನಿ. ನಾನು 3 ಸರಿ ಮಾಡ್ಬೋದು, ಬಟ್ ನಾನು 2 ಟೈಮ್ ಮಾಡೋದು. 3 ಸರಿ ಮಾಡ್ಬೋದು, ಬಟ್ 2 ಟೈಮ್ ಮಾಡ್ತೀನಿ. ಮತ್ತು ಪ್ರತಿ ತಿಂಗಳು ಹೊಸದಾಗಿ ತೊಗೊಂಬಂದು ಹಾಕ್ಕೊಂಡು ಮಾಡ್ತೀನಿ. ಈ ರೀತಿ ನಾನು ಮಾಡ್ಕೊತ ಹೋಗ್ತಿದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಗೊತ್ತಿರೋ ನಿಮ್ಮ ಫ್ರೆಂಡ್ಸಿಗೂ ಸಹಿತ ಶೇರ್ ಮಾಡಿರಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು.